ನಾವು ವ್ಯಾಪಾರವನ್ನು ನಡೆಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅದು ನಮ್ಮ ಎಲ್ಲಾ ಮುಖಂಡರ ಮುಖಾಂತರನೇ ಆಗಿದೆ. ಅದಕ್ಕೂ ನಾನು ಅವರಿಗೆ ಆ ಶ್ರೇಯಸ್ಸನ್ನು ಕೊಡ್ತೇನೆ. ನಂದೊಂದೇ ಪಾಯಿಂಟ್, ನೀವೇನೇ ಹೇಳಿ ಚುನ್ನಪ್ಪರವರೇ, ನಾವು ನಿಮ್ಗೋಸ್ಕರ, ರೈತರಿಗೋಸ್ಕರ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ನಾವು ನಿಮ್ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ನಂದು ಬರೀ ಒಂದೇ ಬೇಡಿಕೆ, ನಾನು ಬೇರೆ ಏನು ಕೇಳಲ್ಲ. ನಮ್ಮ ರೈತ ಬಾಂಧವರು ಈ ಬೀದಿಗೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಂದು, ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಭೀಮಣ್ಣನದು, ಅದೇ ರೀತಿ ರೈತ ಮುಖಂಡರಾಗಿ ಮಾನ್ಯ ಗುರೂಜಿರವರದು ಹಾಗೂ ಚುನ್ನಪ್ಪರವರದು. ಈ ಪರಿಸ್ಥಿತಿ ಉದ್ಭವ ಆಗಬಾರದು. ಆಗಿದೆ, ಇದನ್ನು ನಾವು ಪರಿಹಾರ ಮಾಡೋಣ. ಹಿಂದಿನ 5 ದಿವಸದಿಂದ ನನಗೂ ಆರಾಮಿರ್ಲಿಲ್ಲ. ಆದ್ರೂ ಎಲ್ಲಾ ಫ್ಯಾಕ್ಟರಿ ಯಜಮಾನರ ಜೊತೆ, ಎಲ್ಲರ ಜೊತೆ, ಎಲ್ಲಾ ಜನಪ್ರತಿನಿಧಿಗಳ ಜೊತೆ, ಎಲ್ಲಾ ಹಿರಿಯ ಅಧಿಕಾರಿಗಳ ಜೊತೆ ನಾನು ಮಾತುಕತೆಯನ್ನು ನಡೆಸಿದೆ. FRP ಏನಿದೆ, FRPನು ಮೀರಿದ ಚರ್ಚೆ ಆಗ್ತಾ ಇದೆ. ಇಲ್ಲಿ ಮಠ ಇತಿಹಾಸದಲ್ಲಿ FRP ಮೀರಿ ಚರ್ಚೆನಲ್ಲಿ ಜಿಲ್ಲಾಡಳಿತ ಹಸ್ತಕ್ಷೇಪ ಮಾಡಲಿಲ್ಲ. ಈ ಹೋರಾಟದಿಂದ ಜಿಲ್ಲಾಡಳಿತದಿಂದ ನಾವು ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ. ಚುನ್ನಪ್ಪರವರು ಹೇಳಿದ ಹಾಗೆ ಇಂದಿನ ಎಷ್ಟೋ ವರ್ಷಗಳಿಂದ ಈ ಬೆಲೆ ಏರಿಕೆ ಆಗ್ಲಿಲ್ಲ ಅಂತ ಅವರು ಹೇಳಿದ್ರು. ನಾನು ಫ್ಯಾಕ್ಟರಿ ಯಜಮಾನರ ಜೊತೆ ಮಾತಾಡುವಾಗ FRP ನಲ್ಲಿ HNTನು ನಾವು ತೆಗೆದಿದ್ದೀವಿ ಅಂದ್ರೆ ಸರಿಸುಮಾರು 11.5 ನಮ್ಮ ಜಿಲ್ಲೆಯ ಅಂದಾಜು ರಿಕವರಿ ಬರ್ತಾ ಇತ್ತು. ಇದಕ್ಕೆ ಒಟ್ಟು ಸೇರಿ ಅವರ FRP ಕ್ಯಾಲ್ಕುಲೇಷನ್ ಪ್ರಕಾರ 2,850 ರೂಪಾಯಿ ನಾವು ಕೊಡಬೇಕು ಅಂತ ಹೇಳಿ ನನಗೆ ಪಟ್ಟಿ ತೋರಿಸಿದ್ದಾರೆ. ನಾನು ಹೇಳಿದ್ದೀನಿ, ಹಿಂದಿನ ವರ್ಷನೇ ನೀವು 3,000 ಕೊಟ್ಟಿದ್ದೀರಿ, ಇದೇನ್ ರೇಟ್ ತೋರಿಸ್ತಾ ಇದ್ದೀರಾ ಅಂತ ನಾನು ಹೇಳಿದೆ. ಆವಾಗ ತಾವು ಹೆಂಗ್ ಹೇಳ್ತೀರೋ ಹಂಗ್ ಮಾಡ್ತೀವಿ ಅಂತ ಅವನ್ ನನಗೆ ಹೇಳಿದ್ರು. ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದನ್ನು ತೆಗೆದು ಓದಿದೆ. ಎಷ್ಟು ನಾವು FRP ಮೀರಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅದರದೊಂದು ಲೆಕ್ಕಾಚಾರ ಮಾಡಿದೆ. ಇಲ್ಲಿ ಮಠ ಏನು 3,000 ರೂಪಾಯಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ಅವರಿಗೆ ನಿಮ್ಮ ಮೀಟಿಂಗ್ ಇದ್ದಾಗ, ಗುರುಜಿ ತಾವು ಅಲ್ಲಿ ಇದ್ರಿ, ಅವಾಗ ಒಂದು 100 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿದೆ. ಎಲ್ರು ಆಗಲ್ಲ ಅಂತ ಹೇಳಿದ್ರು. ಹೆಂಗಾಗಲ್ಲ ಅಂತ ನಾನು ಕೇಳಿದ್ದಾಗ ಆಗುತ್ತೆ ಅಂತ ಹೇಳಿದ್ರು. ಆಯ್ತಪ್ಪ, 100 ರೂಪಾಯಿ ಹೆಚ್ಚು ಮಾಡಿ ಕೊಡಬೇಕು ಅಂತ ಹೇಳಿ, 100 ರೂಪಾಯಿ ಬೇಡ ಸರ್, ಆಯ್ತು ಅಂತ ಉಲ್ಟಾ ನನಗೆ ಆಯ್ತಂತ ಹೇಳಿ ನಾನ್ ಮಾತಾಡುವಾಗ ಈಗ ನಾನೇ ಮಾತಾಡ್ಬೇಕು. ಈಗ ಆವಾಗ ಚುನ್ನಪ್ಪರವ್ರು ಆಗಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಗುರುಜಿನ್ ಕೇಳಿದ್ದೀನಿ, ನೋಡ್ರಿ ಗುರುಜಿರವರೇ, ಸ್ವಲ್ಪ ಚುನ್ನಪ್ಪನಿಗೆ ಹೇಳಿ 100 ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ 1 ರೂಪಾಯಿ ಸಿಗ್ಲಿಲ್ಲ, ರೈತರಿಗೆ 100 ರೂಪಾಯಿ ಸಿಗ್ತಾ ಇದೆ. ಆದ್ರೆ ಚುನ್ನಪ್ಪ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು. ಮತ್ತೆ ಅಲ್ಲಿಂದ ಮತ್ತೆ ಹಾವೇರಿ ಕ್ರಾಸ್ಗೆ ಹೋದ್ರು. ಜಿಲ್ಲಾಧಿಕಾರಿರವರೇ ನೀವು ಬನ್ನಿ ಅಂತ ಹೇಳಿದ್ರು. ಬೆಳಗಾವಿಯಿಂದ ಹಾವೇರಿ ಕ್ರಾಸ್ ನಾನು ಮತ್ತೆ ನಮ್ಮ SP ರವರು ನಾವೆಲ್ಲರಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ. ಇನ್ನೊಂದು ಮೀಟಿಂಗ್ ಮಾಡ್ಬೇಕು, ಇನ್ನೂ ಹೆಚ್ಚು ಮಾಡ್ಬೇಕಂತ ಹೇಳಿದ್ವಿ.
ಅಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು 11.36 ಇದೆ, ರೈತರಿಗೆ ಒಪ್ತಾ ಇಲ್ಲ, ಇನ್ನೊಂದು 50 ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದೆ. ಆಗಲ್ಲ ಅಂತ ಹೇಳಿದ್ದೆ. ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಹೇಳಿದೆ. ಚಿನ್ನಪ್ಪ ನೆನಪಿದೆ ಅಲ್ವಾ? 1 ತಾಸು ನಾವು ಫೋನ್ ಮೇಲೆ ಮಾತಾಡಿದ್ವಿ. ನಾನು ಮತ್ತೆ ಚಿನ್ನಪ್ಪನಿಗೆ ಫೋನ್ ಮಾಡಿದ್ದೆ. ಚಿನ್ನಪ್ಪರವರೇ, ಫಲಶ್ರುತಿ ಸಿಕ್ಕಿದೆ, 150 ರೂಪಾಯಿ ಹೆಚ್ಚಾಗಿದೆ. ಸರ್ ಬೇಡ ಸರ್, ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಹಠ ಮಾಡಿದ್ದೆ. ಈಗ ಚುನ್ನಪ್ಪ ಹಾಗೂ ನಂದು, ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ. ನನ್ನನ್ನು 10 ಸತಿ ಗೆರವ್ ಮಾಡಿದ್ದಾರೆ ಚುನ್ನಪ್ಪ, MD ಹೆಸ್ಕಾಂ ಇದ್ದಾಗಿಂದ. ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದೆ, ಅದಕ್ಕೂ ಶ್ರೇಯಸ್ ಅವರಿಗೆ ಹೋಗ್ಬೇಕು. ಅದಾದ ನಂತರ ಆಯ್ತು, ರೈತರ ಪರವಾಗಿ ಇರೋಣ, ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ 3200 ಮಾಡೋಣ ಅಂತ ನಾನು ಅವರಿಗೆ ಹೇಳಿದ್ದೆ. ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರೇ ಹೇಳಿದ್ರು. ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಚನ್ನಪ್ಪರವರೇ, ಇದನ್ನು ಮೀರಿ ನಾನು ಇನ್ನೂ ಮಾಡ್ಬೇಕಂದ್ರೇನು ನೀವ್ ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತೀನ್ರಿ. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ. ನಾನು ಮನೆಗೆ ಹೋಗ್ಬಾರ್ದು ಅಂದ್ರೆ ಹೋಗಲ್ಲ, ಊಟ ಬಿಡ್ಬೇಕಂದ್ರೆ ಬಿಡ್ತೇನೆ, ಭೀಮಣ್ಣ ಜೊತೆ ಮಾತಾಡಬೇಡ ಅಂದ್ರೆ ಅದು ಬಿಡಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ನಂದು ಒಂದೇ ಬೇಡಿಕೆ ನೋಡ್ರಿ, ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ, ಕೈ ಜೋಡಿಸಿ ಕೆಲಸ ಮಾಡಿದ್ವಿ. ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ, ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕಲ್ಲ, ಅಷ್ಟೇ ಕೇಳ್ತಾ ಇರು. ನನ್ನ ಮೇಲೆ ನಂಬಿಕೆ ಇಟ್ಕೊಳ್ರಿ ರೈತ ಬಾಂಧವರು. ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 100 ಜನ ನನಗೆ ಮುಖಪರಿಚಯರಿದ್ದಾರೆ. ಹಂಗ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು. ಹೆಂಗ ನೀವ್ ಏನ್ ಹೇಳ್ತೀರ ಎಲ್ಲ ಮಾಡ್ತೀನಿ ಚಿನ್ನಪ್ಪ, ಆದ್ರೆ ನಮ್ಮ ರೈತರು ಬೀದಿ ಮೇಲೆ ಬರಬಾರ್ದು, ಅದೊಂದೇ ನನ್ನ ವಿನಂತಿ. ಈ ಸಂದರ್ಭ ಸೃಷ್ಟಿಯಾಗಿದೆ, ನಾನು ಒಪ್ಕೊಳ್ತೇನೆ. ಸಂದರ್ಭ ಸೃಷ್ಟಿಯಾಗಿದೆ, ನಾನು ಒಪ್ಕೊಳ್ತೇನೆ. ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ? ನಿಮ್ಗೆ ಏನ್ ಬೇಕು ನನ್ನಿಂದ? ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ, ನನ್ನ ಪೊಲೀಸ್ ವರಿಷ್ಠಾಧಿಕಾರಿರವರಿರ್ಲಿ, ಅವರಿಂದ ನಿಮ್ಮ ನಿರೀಕ್ಷೆ ಏನು? ನೀವ್ ಏನ್ ಹೇಳ್ತಿರೋ, ನೀವು ರೈತರ ಪರವಾಗಿ ಹೇಳ್ತೀರಿ. ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ, ಅದಕ್ಕೆ ನಾವು ನಂಬಬೇಕು, ಬೆಂಬಲ ಕೊಡಬೇಕಲ್ವಾ? ನಾನು ಬೆಂಬಲ ಕೊಡ್ತೀನಿ. ಕಾರ್ಖಾನೆ ಒಳಗಡೆ ಗುರುಜಿರವರು ಹೇಳಿದ್ದಾರೆ, ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ, ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು. ನೀವು ಹೆಂಗ್ ಹೇಳ್ತಿರೋ ಅದರ ಪರಿಹಾರ ಹಂಗ್ ಕೊಡ್ತೀನಿ. ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ, CCTV ಹಾಕ್ಬೇಕಾ, ಆ ಮಾಹಿತಿ ನಿಮ್ಗೆ ಕೊಡಬೇಕಾ? ನೀವು ಹೆಂಗ್ ಹೇಳ್ತಿರೋ ಹಂಗ್ ಮಾಡ್ತೀವಿ. ನಿಮ್ಮ ಚುನ್ನಪ್ಪರವರು ರೈತ ಮುಖಂಡರೇ ಅಲ್ಲ, ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್. ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು
ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ, ಅದರಿಂದ ಎಷ್ಟು ವೈರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ. ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ, ಅವರಿಗೆ ಶ್ಲಾಘನೆ ಹೇಳಬೇಕು. ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ. 2 ವೈರ್ ಏನು ನೀವು ಹೇಳಿದ್ರಲ್ವಾ, ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನ್ನಪ್ಪ. ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು. ನಾನು ಅವಾಗ ಚುನ್ನಪ್ಪರವರಿಗೆ ಹೇಳಿದ್ದೀನಿ, ಗುರುಜಿರವ್ ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ, ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತವೆ, ಪ್ರತಿಯೊಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ, ಹೆಂಗ್ ಮಾಡೋದಂತ. ಅವರು ಚುನ್ನಪ್ಪರವರು ನನಗೆ ಹೇಳಿದ್ರು, ಸರ್ ನೀವು ಮನಸ್ಸು ಮಾಡ್ರಿ, ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು. 1 ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ. ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ. ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ, ಅವರೇನು ಹೇಳ್ತಾ ಇದಾರಂದ್ರೆ, ಈ ಡಿಜಿಟಲೀಕರಣ ಮಾಡ್ತಾರಲ್ವಾ, ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ. ನಾನು ಇಂಜಿನಿಯರೇ, ಆದ್ರೆ ಚುನ್ನಪ್ಪ ಅವರನ್ನು ಕೇಳಿದ್ದೆ, ನಾನು ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ. ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ರು. ಹಂಗ ಒಂದು ವೈರ್ ಇರುತ್ತೆ, ಅದನ್ನ ಹಿಂಗ್ ತೆಗಿಬೇಕು, ಮತ್ತೆ ಹಂಗ್ ಕಟ್ ಮಾಡಬೇಕು, ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು. ನನಗೆ ಬರೀ ಹಿಂಗ ಅರ್ಥ ಆಯ್ತು ಅಷ್ಟೇ. ತೀರಾ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ. ಚುನ್ನಪ್ಪರವರು ಹೇಳಿದ್ರು, ಇವತ್ತನೇ ನೀವು ಒಂದು ಆದೇಶ ಹೊರಡಿಸಬೇಕು. ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ, ಅದರ ಮೇಲೆ ನಿಗಾ ಇಡಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿತದಿಂದ ಒಬ್ಬ ಅಧಿಕಾರಿ ಇರ್ಬೇಕು, ಪೊಲೀಸ್ ಅಧಿಕಾರಿ ಒಬ್ಬರು ಇರ್ಬೇಕು, ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು. ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಡಿಸಲಿಲ್ಲ. ಚುನ್ನಪ್ಪರವರೇ, ನೀವು ಹೇಳಿದ ನಂತರ 2 ತಾಸಲ್ಲಿ ಆದೇಶ ಮಾಡಿದ್ದೀವಿ. ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ ಇರ್ಲಿಲ್ಲ ಗುರುಜಿ. ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ. ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆಯನ್ನು ನಡೆಸ್ತೇನೆ. ಚುನ್ನಪ್ಪರವರು, ಮಿಸ್ಟರ್ ಚುನ್ನಪ್ಪಜಿ, ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ, ನಾನು ಬರ್ತೀನಿ. ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ. ನಿಮ್ಮ ಪದಗಳೇನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ. ಆದ್ರೆ ರೈತರು ಬೀದಿ ಮೇಲೆ ಇರಬಾರ್ದು, ಅಷ್ಟೇ ನನ್ನ ಬೇಡಿಕೆ. ಒಂದ್ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಂ ಡಿ ಇದ್ದಾಗ ಒಂದ್ ದೊಡ್ಡ ಹೋರಾಟ, ಕೇಳ್ರಿ ಬಹಳ ಇಂಪಾರ್ಟೆಂಟ್.
10,000 ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು. ಜೊತೆಯಲ್ಲಿ ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು, ದೊಡ್ಡ ಪಾತ್ರೆಗಳು. ನಾನು ನನ್ನ ಮನೆ ಹಿಂದೆ ಇತ್ತು, ಹೊರಗಡೆ ಬಂದೆ. ಏನ್ರಿ ಚಿನ್ನಪ್ಪರವರೇ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ, ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಆವಾಗ ರೈತರಿಗೆ ಬರೇ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಬಂದ ನಂತರ ಆಗಬಾರದು. ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ, ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಹೇಳಿದಿರೋ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ನಿಮ್ಮ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ದೇನೆ ಇಲ್ಲ, ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ. ಬರೋ ದಿನಗಳಲ್ಲಿನೂ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನಂದು ಅಷ್ಟೇ ಬೇಡಿಕೆ. ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ. ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ. ನನ್ನ ಗೆರಪ್ ಮಾಡೋ ಅವಶ್ಯಕತೆ ಇಲ್ಲ, ನನ್ನನ್ನು ಗೆರಪ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು, ರೈತ ದೇವರು ಇಲ್ಲಿ ಇರಬಾರ್ದು. ಧನ್ಯವಾದಗಳು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನ್ ಹೇಳತ್ತಾರಪ್ಪ ಅಂತಂದ್ರೆ ನಾವೆಲ್ಲ ಕೇಳಿಲ್ಲ. ಈಗ ಅವ್ರೇನ್ ಹೇಳ್ತಾರೋ, ಈಗ ನಮಗೆ 3,500 ರೂಪಾಯಿ ಬೇಡಿಕೆ ಐತಿ, ಆಯ್ತಲ್ಲ? ಒತ್ತಾಯನ್ನು ಇಟ್ಟಿದೆ ಅವರಿಗೆ 3,500 ರೂಪಾಯಿನ ಕೊಡ್ಲೇಬೇಕು. ಈಗಾಗಲೇ ಮಹಾರಾಷ್ಟ್ರದವ್ರು ನಮಗೆ ಇಲ್ಲೇ ಬಂದು 3,400 ಕಬ್ಬು ಹೇಳ್ತಾರೋ 500 ಕಬ್ಬು ಹೇಳ್ತಾರೋ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೆ ಹೇಳಿದೀವಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವ್ಯಾಗ 10 ಸಲ ಓದಿ ಹೇಳಿದ್ದೀನಿ, ಅದನ್ನ ಅಲ್ಲೇ ಹೇಳೈತೆ. ಅವ್ರೇನ್ ಹೇಳ್ತಾರೋ, ನೀವೇನು ಹೋರಾಟ ಮಾಡಿರಿ ಗುರ್ಲಾಪುರ ಮತ್ತು ಎಲ್ಲ ಕೂಡ ಸೈದಾಪುರ ಇಲ್ಲಿಂದ ತಿಂಗಳಾನಂತೆ ಹೋರಾಟ ಮಾಡಿದ್ರಿ. ನಾನು ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ, ಅದು ಮೊದಲು 50 ಇತ್ತು, ಆಮೇಲೆ 50 ಇತ್ತು, ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ 3,200 ರೂಪಾಯಿಗೆ ನಾನು ಇಲ್ಲಿ ತಂದಿಟ್ಟನು. ನಿಮ್ಮೆಲ್ಲರ ಕೇಳ್ರಿ, ಪೂರ್ತಿ ಕೇಳ್ರಿ. ನಿಮ್ಮೆಲ್ಲ ಹೋರಾಟ ಅಂದ್ರೆ 3,200 ರೂಪಾಯಿಗೆ ಇಲ್ಲಿ ತಂದಿಟ್ಟೈತಿ. ಇಲ್ಲಿಗೂ ಕೂಡ ನಿಮಗೆ ಹೆಚ್ಚಿಗೆ ನಾವು ಕೊಡಿಸ್ಬೇಕಪ್ಪ ಅಂದ್ರ ನಾನು ನಿಮ್ಗೆಲ್ಲರಿಗೂ ರೆಡಿ ಇದನು. ನಾನು ಕೂಡ ಇಲ್ಲಿ ವೇದಿಕೆ ಮೇಲೆ ಕೂಡಬೇಕು. ಆದ್ರೂ ಕೂಡ ರೈತರ ಇವತ್ತು ನಾವು ಬೀದಿ ಒಳಗೆ ಬೇಡ ಅನ್ನುವಂತ ವಿಚಾರನ ಹೇಳತ್ತಾರ. ಆದ್ರೂ ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ, ತಾವಂತೂ ನಾನು ಮಾತಾಡಬೇಡತ್ತೀವಿ, ನನಗೆ ಗೊತ್ತದ. ಒಂದ್ ನಿಮಿಷ ನೋಡ್ರಿ ಕೇಳಲ್ಲ, 7 ಗಂಟೆ ವರ್ಷದ್ರೆ ನಾವ ಏನು ಕೂಡ ಇಂಪ್ರೂವ್ಮೆಂಟ್ ಏನೇನ ನಾವು ಮುಗಿಸಿದಿನ ಮುಗಿದೈತಿ. ಅವ್ರೇನ್ ಹೇಳ್ತಾರ, ಈಗ ಅವ್ರ ಜವಾಬ್ದಾರಿ ಇರ್ತೈತಿ. ಕಾರ್ಖಾನೆಗಳು ಕೂಡ ಇವರೇ ಚಾಲೂ ಮಾಡಿಸ್ಬೇಕು, ಬಂದ್ ಮಾಡ್ಬೇಕು. ಗೌರ್ಮೆಂಟ್ ಆರ್ಡರ್ ಇದು ಕೂಡ ನೀವೆಲ್ಲ ಒಕ್ಕಟ್ಟಿಸಿ ಅವ್ರಿಗೆ ಲಕ್ಷಾಂತರ ಜನ ಸೇರಿರಿ. ರಾತ್ರಿ 9 ಗಂಟೆ ಆಗೈತಿ, ಅವ್ರಿಗೆ ಗೊತ್ತಾಗೋದಿಲ್ಲಂದ್ರೆ ನೀವೆಲ್ಲ ಗಟ್ಟಿ ಆಗಿರತ್ತೇವೆ. ಅವ್ರು ಕೂಡ ಇವತ್ತ 3,200 ರೂಪಾಯಿಗೆ ಬಂದಾರ. ನಮ್ದು 500 ಬರ್ಬೇಕಾಗೈತಿ, ಹೌದಲ್ಲ? ಬರ್ಬೇಕಾಗೈತಿ ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕು. ಕೇಳ್ರಿ, ತಾಳ್ಮೆಯನ್ನ ನಾವು ಕೂಡ ತಗೋಬೇಕು. ಜಿಲ್ಲಾಧಿಕಾರಿಯಲ್ಲಿ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊತು, ಕೇಳ್ರಿ, ಗಡಬಡಿಸ್ಬೇಡ್ರಪ್ಪ. ನಮ್ ಕಬ್ಬು ಕೂಡ ಹೋಗ್ಬೇಕಾಗಿತ್ತು, ಕಬ್ಬು ಕೂಡ ಕಾರ್ಖಾನೆ ಚಾಲೂ ಆಗ್ಬೇಕಾಗೈತಿ, ಬೆಲೆನೂ ನಿಗದಿ ಆಗ್ಬೇಕಾಗೈತಿ. ಎರಡು ಕೂಡ ಪಾತ್ರದಾವಲ್ಲ. ಯಾಕಂದ್ರೆ ಇನ್ನೊಂದು 8 ದಿನ ಹೋದಪ್ಪ ಅಂದ್ರ ಮತ್ ನೀವು ಚಾಲೂ ಮಾಡಿದ್ರೆ ಹೋರಾಟ ಮಾಡುವಂತ ಸಂದರ್ಭ ಆಗ್ಬಾರ್ದು. ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ, ತಾವ ಇಷ್ಟೆಲ್ಲ ಪ್ರಯತ್ನ ಮಾಡಿ, ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಹಗಲು ರಾತ್ರಿ ಕೂಡ ಆರಾಮಿಲ್ದರು. ಕಾರ್ಖಾನೆ ಮಾಲೀಕರ ಜೊತೆ 100 ಸಲ ಮಾತಾಡಿ ಒಂದು
ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದಕ್ಕೆ ನೀವು 50% ತಗೊಂಡ್ಬಂದಿರಿ. ಇನ್ನ ಕೂಡ 50% ನಮ್ಗೆ ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಿ ಅಂದ್ರ ಅವ್ರು 7-8 ವರ್ಷ ಒಟ್ಟೆ ರೊಕ್ಕ ಕೊಟ್ಟಿಲ್ಲ ನಮಗ. ಅವ್ರ ವರ್ಷ ಬರೀ 150 ಕೊಟ್ಕೋತ ಬಂದಿರೋ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರರು ಕಟ್ಟಾಕಿದ್ರಿಕಿಲ್ಲ. ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು ಕಬ್ಬು ಯಾರು ಬೆಳೆಯೋರ್ದಾರ ಇಡೀ ಜಿಲ್ಲಾದಾಗ್ರಿ ಎಲ್ಲರೂ ಕೂಡ ಒಬ್ಬರು ಬಿಡದ ಇಲ್ಲಿ ತೀರ್ಮಾನ ಇಡೀ ನಮ್ಮ 14 ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿಲ್ಲಿ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡತ್ತಾರೆ. ಯಾಕಂದ್ರೆ ನಾವು ಹಾನಿಯಾಗಿವಿ ಸರ್. ಕಬ್ಬು ಏನಾಗೈತಿ, ಕಬ್ಬು ಬಿಟ್ರೆ ಬೇರೆ ಬೆಳೆದೇ ಇಲ್ಲ 90%. ಹೌದಲ್ರಿ? ಬೇರೆ ಬೆಳೆದಿಲ್ಲ ನಂತರ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿದ್ರು. ಎಂದೂ ಕೂಡ ಇತಿಹಾಸದಾಗ ಕಬ್ಬು ಒಕ್ಕಟ್ಟಾಗಿದ್ರು. ಪಕ್ಷಾತೀತವಾಗಿ ಯಾವುದೇ ಪಕ್ಷದಾಗಿದ್ರು ಕಬ್ಬಿನಾಗ ರೊಕ್ಕ ಬಂದ್ರೆ ನಮ್ಮ ಬದುಕೈತಿ, ನಮ್ಮ ಕುಟುಂಬ ಐತಿ, ನಾವು ಕೂಡ ಸೇರಿದ್ವಿ. ದಯವಿಟ್ಟು ನಮಗೇನ ಕೇಳಿ 3,000 ನಮ್ಗೆ 500 ಬೇಡಿಕೆ ಐತಿ, ಒತ್ತಾಯ ಕೂಡ ಐತಿ. ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ 3,400 ರೂಪಾಯಿ 10 ರೂಪಾಯಿದಂಗ ಕಬ್ಬು ಕೂಡ ಹೋಗ್ತಾ ಇದ್ವಿ. ದಯವಿಟ್ಟು ಕಾರ್ಖಾನೆಯವರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ. ಯಾಕಂದ್ರೆ ಅವರೆಲ್ಲ ಪ್ರಬಲದಾರ್ರಿ. ದಯವಿಟ್ಟು ಅವ್ರು ಯಾರು ಕೂಡ ಬಡ್ರಿಲ್ಲ. ಅವ್ರು 5-6 ವರ್ಷದಿಂದ ಏನ್ ಬೇಕಾದ ಮಾಡಿದಾರೆ ನಾವು ಕೇಳಿಲ್ಲ. ಯಾಕ್ರಿ ಸುಭಾಷ್ ಹೌದಲ್ಲ, ಕೇಳಿಲ್ಲ, ಅವ್ರು ಮಾತಾಡ್ಸಿಲ್ಲ. ಏನು ಬಿಡಪ್ಪ ಹೋಗುವಂತಕ್ಕಂಥ ಹಿಂದೆ ಕೊಟ್ಟಾರ ನಾಳೆ ಕೊಟ್ಟಾರ ಬಿಟ್ಟು ಸರ. ಅದಕ್ಕಾಗಿ ದಯವಿಟ್ಟು ಅವರಿಗೆ ಇನ್ನಟ್ಟ ತಾವು ಒತ್ತಾಯ ಮಾಡಿ ನಮಗೆ 3,400 ನಾವು ನಕ್ಕಿ ಘೋಷಣೆ ಮಾಡ್ಬೇಕಂತೇಳಿ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಒಂದ್ ಸೆಕೆಂಡ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ನಿಮಿಷ ಕೇಳಿ. ಈಗ ನಾವು 8-10 ವರ್ಷಕ್ಕೆ ನಾವು ಹೋರಾಟದ ವೇದಿಕೆಗೆ ಬಂದಾನಿಂದ ಪ್ರತಿಯೊಂದು ಯಾವುದೇ ಹೋರಾಟದಾಗಲಿ ಜಿಲ್ಲಾಧಿಕಾರಿಗಳು ಎಸ್ಪಿ ಅವ್ರನ್ನ ಬಹಳ ಸಹಕಾರ ಕೊಟ್ಟಾರ. ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ, ಕೇಳ್ರಿ. ನಾವು 3,500 ಕೇಳಿವಿ. ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ 3,200 ಅಂತ ಅವ್ರು ಹೇಳಿ ಕತ್ತಾರೀಗ ಇನ್ನೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕತ್ತಾರ. ನಾವೇನಂತೀವಿ, ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಹೋರಾಟ ಕಂಟಿನ್ಯೂ ಇರ್ತದ. ಸ್ಪಂದನೆ ಮಾಡ್ತೀವಿ. ನಾವು 4 ಜನ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ. ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು 500 ಕೇಳಿವಲ್ಲ, ಇದೇ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಕೆಳಗೆ ಇರ್ತೀವಿ. ಅವ್ರು ಇನ್ನೊಂದ್ ಸ್ವಲ್ಪ ಮ್ಯಾಗ ತಗೊಂಬರಿ, ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಭಾದಾಗ ಮುಗಿಸ್ಕೊಡು. ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಗಟ್ಟಿ ಅದಾರು, ಅವ್ರು ಪ್ರಯತ್ನ ಮಾಡಿದ್ರೆ 100 ಮುಗಿತದ. ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಒಳಗೆ ಮಾತಾಡಿವಿ. ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್. ಯಾಕಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗಿದೆ. ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮಗೆ ನ್ಯಾಯಯುತವಾದಂತ ಬೇಡಿಕೆ ಐತಿ. ನೀವು ನಾಳೆ ಒಂದಿನ ಸಮಯ ತಗೋರಿ, ನಾವು ನಿರಂತರ ಹೋರಾಟಕ್ತದ. ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು ಸ್ವಲ್ಪ ಕೆಳಗೆ ಬರ್ತೀವಿ, ಅವರು ಸ್ವಲ್ಪ ಮ್ಯಾಗ ಬರ್ಲಿ. ನೋಡಿ ಇಲ್ಲೇ ಗುರುಳಾಪುರ ಕ್ರಾಸ್ ಒಳಗ ಮುಗಿಸೋಣ ಎಲ್ಲಾರ್ತೀವಿ. ಈಗ 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 ಯಜಮಾನ್ರಲ್ಲಿ ಶಶಿಕಾಂತ್ ಗುರುಜಿರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ. ಏನಿದೆ? ವಿಪರೀತ ಪ್ರೀತಿ ಇದೆ. ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ. ಯಾಕೆ ಅಂದ್ರೆ ನಾನು ಇಲ್ಲಿ ಮಠ ಕೇಳ್ರಿ ಪ್ಲೀಸ್, ದಯವಿಟ್ಟು ಕೇಳ್ಕೊಂಡು, ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ. ಇಲ್ಲಿ ಮಠ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳಲು, ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ. ಇಲ್ಲಿ ಮಠ ಬರೇ ಹಿಂದಿನ 5 ದಿನದಿಂದ ಅಲ್ಲ, 5 ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿದೆ. ನಿಮ್ಮ ವಾಟ್ಸ್ಆಪ್ ಅಲ್ಲಿ ನನ್ನ ಫೋಟೋ ಬಿಡ್ತೀರಲ್ವಾ, ನಮ್ಮ ಜಿಲ್ಲಾಧಿಕಾರಿ ಅಂತ, ಅದು ಯಾಕೆ ಬಿಡ್ತೀರಾ? ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತೀರಲ್ವಾ? ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದಾಗ
ಈ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಗುರುಜಿ ನೀವು ಒಂದು ಪಾಯಿಂಟ್ ಹೇಳಿ, ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀನಿ. ಆದ್ರೆ ಇವತ್ತು ಅವ್ರು ಬೇಡ. ಏನಾದ್ರಪ್ಪ ಕೇಳ್ಕಂತ ಕರ್ನಾಟಕ ರಾಜ್ಯ ಸಂಘಕ್ಕೆ ಗೋವಾಪುರ ಕ್ಲಾಸಿಗೆ ಗೆಲುವಾಗಿದೆ. ಶಾಂತ ಕರ್ನಾಟಕ ರಾಜ್ಯ ಸಂಘಕ್ಕೆ 2 ನಿಮಿಷ ಶಾಂತ ಇರ್ತೀರಿ ಸರ್. 3,410 ಮಹಾರಾಷ್ಟ್ರದವ್ರು ಹೇಳಿಕೊಡ್ತಾರ. ಮುಂದುವರೆದೈತಿ, ಶಾಂತ ಇರ್ತೀರಿ ಗರ್ಮಕ್ಕರೇ, ಸೇರಿ ಕೇಳಿ. ಈಗ ಕೇಳಿ, ನಾಳೆ ಕೊರೋನಾ 51 ಲಕ್ಷ ಜನ ಬಂದ್ರೆ ನಾಳೆ 2 ಲಕ್ಷ ಜನ ಸೇರ್ಬೇಕಷ್ಟ. ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರು ನಾವು ಓಟ್ ಹಾಕಿ ಚುನಾವಣೆ ಒಳಗೆ ಎಲ್ಲಾ ಕೂಡ ಅಧಿಕಾರನ ಕೊಟ್ಟರು, ಒಬ್ರು ಬಂದಿಲ್ಲ. ಆದ್ರೂ ಕೂಡ ಜಿಲ್ಲಾಧಿಕಾರಿ ಅವರ ವೈಯಕ್ತಿಕವಾಗಿ ಪರ್ಸನಲ್ ಕಾಳಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಅವ್ರು ಪ್ರಯತ್ನ ಮಾಡಿದಕ್ಕೆ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗತ್ತೆ. ಈ ಬೆಳೆ ನಮ್ದು ಇಚ್ಛೆ, ಯಾಕಂದ್ರೆ ಕಬ್ಬು ನಾವು ಬೆಳೆದು ನಮಗಿಟ್ಟು ಬೇಕಪ್ಪ ಅದಕ್ಕಂತದ್ದು ನಾವು ತಗೋಣ. ಆದ್ರೂ ಅದ ಹುಡುಗಿಯಾಗಿ ಕೆಲಸ ಮಾಡಿರ ಇಲ್ಲಿ ಕಾರ್ಖಾನೆ ಮಾಲೀಕರಂದ್ರ ನೀವೇನಂತ ಹಗಲು ತಿಳ್ಕೋಕ್ ಹೋಗ್ಬಾರ್ರಿ. ಅವ್ರ ಕೈಯಾಗ ಅಧಿಕಾರ ರೊಕ್ಕ ಎಲ್ಲ ಕೊಟ್ಟವ್ರೆ, ನೀವು ಅದ್ರಿ ಅವ್ರನ್ನ ಮನ್ಯಾಗ ಇವತ್ತಿನವರೆಗೆ ನಾವು ಯಾರು ಕೇಳೇ ಇಲ್ಲ. ರಾಜು ಶೆಟ್ಟಿ ಸಾಹೇಬ್ರಂಗ ಒಂದು 4 ಮಂದಿನ MP ಮಾಡಿ MLA ಮಾಡಿ ಕಳಿಸಿರ್ಪ ಅಂದ್ರೆ ಅವ್ರು ನಮ್ಮ ಜೊತೆ ಬಂದ ಬೀದಿ ಕೊಡ್ತೀರ. ಇದೆಲ್ಲ ಭೇಟಿಗೆ ವಾರಲ್ಲ ಪುಣ್ಯಾತ್ಮಗಳು ಅವ್ರಲ್ಲ ನೋಡ್ರಿ. ಇವತ್ತ ನೀವ್ ಹೆಂಗ ರೈತ ದೇವತೆಗಳು ಗಟ್ಟಿಗಿರಿ, ನಾವು ಕೂಡ 2 ಲಕ್ಷ ಜನ ಸೇರ್ರಿ. ಅವ ನಮ್ಮ ಪರವಾಗಿ ಕೆಲಸ ಮಾಡ್ತಾರ, ಯಾರು ನಿಮ್ ಬೆಳೆಯಾಗಿರ್ಬೇಕು. ಇವೇನ್ ಚಳವಳಿಗಿರುವರೆ ನೋಡು, ನಾವು ನೀವು ನಮ್ ದೇವ್ರ ನೀವು ಮನಸ್ಸು ಮಾಡಿದ್ರೆ ನಾ ಏನ್ ಮಾಡ್ಲಿ ಅಲ್ಪ. ನೀವು ಬೇಕಾಗಿದ್ದು ಗಟ್ಟಿ ಹಾಕ್ತೀರ, ನಾವನ್ನ ಬಗೆಹರಿಸಕ್ ಬರ್ತೈತಿ. ನೀವೆಲ್ಲ ಹೂ ಅಂದ್ರ ಬಗೆಹರಿಸ್ತು. ಈಗ ಜಿಲ್ಲಾ ಕೇಳ್ರಿ, ಈಗ ಇಷ್ಟ ಇವತ್ತಿನ ಜಿಲ್ಲಾಧಿಕಾರಿ ಅವರು ಕೂಡ ಏನ್ ಮಾತು ಕೊಡ್ತಾರ ಅದ್ರ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರ. ಒಳ್ಳೆ ಅಧಿಕಾರಿಗಳು. ಇವತ್ತು ಇಡೀ ಜನಸಂಖ್ಯೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಸಹಕಾರನ ಇಲ್ಲಿವರೆಗೆ ಕೊಟ್ಟಿದ್ರೆ ಇನ್ನೂ ಕೂಡ ನಿಮ್ ಕೈ ಮುಗಿದು ಕಾಲು ಬೀಳ್ತಾನೆ. ಯಾಕಂತಂದ್ರ ಕಬ್ಬು ಬೆಳೆಗಾರನ 7-8 ವರ್ಷದಿಂದ ಕೊಂದಿರಿ. ಅವ್ರಿಗೆ ಗೌರವ ಕೊಟ್ಟು ಏನ್ ನಾವು ಬೆಲೆ ಕೇಳತ್ತು ಆ ಬೆಲೆ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಕಾರ್ಖಾನೆ ಮಕ್ಕಳು ಕೂಡ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋರೆ, ಕತ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ, ನಿರ್ವಹಣೆ ಇರಲಿ ಯಾರೇ ಇರಲಿ ತಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟು ನಾವು ಇಲ್ಲಿವರೆಗೆ ಜಿಲ್ಲೆ ಒಳಗೆ ಇಷ್ಟೆಲ್ಲ ಹೋರಾಟ ಮಾಡ್ರೆ ಒಂದು ಕೂದಲು ಕೂಡ ಕೊಂಕಾಗಿಲ್ಲ, ಏನು ಕೂಡ ಅನ್ಯಾಯ ಮಾಡಿಲ್ಲ, ಎಲ್ಲಿ ಕೂಡ ನಾಶ ಮಾಡಿಲ್ಲ, ಎಲ್ಲಿ ಕೂಡ ಸಿಸ್ಟಮೆಟಿಕ್ ಅನ್ನು ಕೆಡಿಸಿಲ್ಲ. ಯಾಕೋ ನೀವು ಆಟ ಹೇಳ್ತೀರಿ, ನಮಗೂ ಕೂಡ ಇತ್ತು ಅವ್ರಿಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟ ನಾವು ಬೆಲೆ ನಿಗದಿ ಆಗದ ನಂತರ ಕಾರ್ಖಾನೆ ಚಾಲೂ ಮಾಡಬೇಕು, ಅಲ್ಲಿವರೆಗೆ ಅವಕಾಶ ಕೊಡಬಹುದಾಗಿತ್ತು. ಯಾಕೋ ನಮ್ಮ ಗುರುಗಳು ಅದನ್ನ ತೀರ್ಮಾನ ತಗೊಂಡ್ಬಿಟ್ರಿಲ್ಲ, ನಾವು ಇಲ್ಲೇ ಕೂಡ್ತು ಬೇಡ್ರಿ. ಅವ್ರ ಕಾರ್ಖಾನೆ ಅವ್ರು ಸುಮಾರು ಅದಾರು. ಯಾಕಂದ್ರ ನಾವು ಒಕ್ಕಟ್ಟಿದ್ದು ಅಂದ್ರೆ ಅದು ನಿಮ್ಗೆ ಶಕ್ತಿ ಆಗ್ತೈತಿ. ಇನ್ನು 2 ದಿವಸಕ್ಕೆ ನಮ್ ಕಬ್ಬಿಗೆ ಏನಾಗೋದಿಲ್ಲ, ಇನ್ನೊಂದ್ 2 ದಿವಸ ಹೋಗ್ತಕ್ಕರೆ ನಾವ್ ಏನ್ ಗುರಿ ಐತಂದ್ರೆ ಮುಟ್ಟೆ ಹೋಗೋಣ ಅನ್ನೋಂತ ಪೂಜೆ ನಾಳೆ ಇದೇ ರೀತಿ ಕೂಡ 1 ಲಕ್ಷ 2 ಲಕ್ಷ ಜನ ಸೇರ್ರಿ. ಯಾಕೆ ಸೇರ್ನಂತಂದ್ರ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಬೇಕ ನಮ್ಮ ಜಡಿ ಇರ್ತಕ್ಕಂತ ಜನ ಎಲ್ಲ ಖಾಲಿ ಆಯ್ತು, ಇವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಮಗೆ ಭವಿಷ್ಯದ ರಾಸ ಅನ್ನೋದು ಕೂಡ ಗೊತ್ತಾಗ್ಬೇಕಾಗ್ತದೆ.
ಅದಕ್ಕಾಗಿ ದಯವಿಟ್ಟು ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ ಎಸ್ ಪಿ ಸಾಹೇಬರು, ಜಿಲ್ಲಾಧಿಕಾರಿ ಅವರು ಆರಾಮಿಲ್ಲ ಅಂದ್ರೂ ಕೂಡ ಎಸ್ ಪಿ ಸಾಹೇಬರ ಈ ಚಳವಳಿ ಕೊಟ್ಟಾಗಿಂದ್ರೆ ಸುಮಾರು 200 ಸಲ ನನ್ನ ಜೊತೆ ಮಾತಾಡ್ಯಾರ. DSP ಸಾಹೇಬರು, ಪಾಪ ನಮ್ಮ ಗೋಕಾಕ್ DSP ಸಾಹೇಬರು, ಬಸರಿಗೆ ಸಾಹೇಬರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರ ಅವ್ರ. ಯಾಕಂದ್ರ ಆ ಕಾರ್ಖಾನೆ ಮಾಲೀಕರ ಹಗರಿಲ್ಲ, ಅವ್ರ ಹಗರಿದ್ರೆ ಇಟ್ಟಡಿಗೆ ನಮ್ಮ ರಾಜು ಶೆಟ್ಟಿ ಸಾಹೇಬ್ರದ್ದು ಏನಾಗೈತಿ, ಅಲ್ಲಿ ಕೆಲವು ಕಾರ್ಖಾನೆಗಳು 7-10 ಕಾರ್ಖಾನೆಗಳು ಈಗಾಗಲೇ 4,500 5,500 ರೂಪಾಯಿ ಘೋಷಣೆ ಮಾಡ್ಯಾರ. ಆ ಬೇಸ್ ಮೇಲೆ ಎಲ್ಲಾ ಕಾರ್ಖಾನೆಗಳನ್ನ ಒಂದು ತಂದು ಹಾದಿಗೆ ತಂದು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೋದು. ನಮ್ಮಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಹೊಂದಾಣಿಕೆ ಆಗ್ಯಾರ. ನಿಮಗೆ ನೆನಪಿರ್ಲಿ, ಯಾವ ಒಂದು 100 ರೂಪಾಯಿ ಹೆಚ್ಚು ಕೊಟ್ಟಪ್ಪ ಅಂತಂದ್ರ ರಾಜಕಾರಣ ಬೇರೆ ತಮ್ಮ, ಈ ಬಿಸ್ನೆಸ್ ಬೇರೆ, ಈ ಲೆಕ್ಕಾಚಾರನ ಕಾರ್ಖಾನೆಯವ್ರು ಮಾಡತ್ತಾರು. ನನ್ನ ನೈತ ದೇವತೆಗಳ ಕೇಳ್ರಿ, ಇಲ್ಲಿ ಇದು ಕಬ್ಬು ಬೆಳೆಗಾರರ ಜಾತ್ರೆ ಚಾಲು ಆಗಿತ್ತು. ದಯವಿಟ್ಟು ಜಿಲ್ಲಾಧಿಕಾರಿ ಅವರಲ್ಲಿ ಇಷ್ಟೆಲ್ಲ ಕೂಡ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ನಾನು ವಿನಂತಿ, ಕೈ ಮುಗಿದು ವಿನಂತಿ ಮಾಡ್ತೀನಿ. SP ಸಾಹೇಬರಲ್ಲಿ, ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತಿನ ದಿವಸಕ್ಕೆ ನಾವು ಸಾಯುದಿಲ್ಲ. ನಾಳೆ ಮತ್ತೆ ನಾವೊಂದು 1,00,000 2 ಲಕ್ಷ ಜನ ಸೇರ್ತೀವಿ. ತಾವೆಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಬಂದ ನಮಗೊಂದು ಯೋಗ್ಯವಾದ ರೇಟನ್ನ ನಾವು ಒತ್ತಾಯ ಮಾಡಿದ್ವಿ, ಆ ರೇಟನ್ನ ತಾವು ಘೋಷಣೆ ಮಾಡಲೇಬೇಕಂತ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಆಯ್ತು, ಅದಕ್ಕೆ ತಾವೆಲ್ಲರೂ ಶಾಂತರಾಗಿರ್ಬೇಕು, ಅನಿವಾರ್ಯತೆ. ಯಾಕಂತಂದ್ರ ಇದು ಇಡೀ ಕಬ್ಬು ಬೆಳೆಗಾರ ಇಲ್ಲೇ ಬಂದಾಗ ಯಾರು ಮಾಡಕ್ಕೆ ಬರೋದಿಲ್ಲ, ಇದು ಒಬ್ಬರು ಅವರಲ್ಲ. ಅದಕ್ಕಾಗಿ ಇರ್ಲಿ, ಈಗೆಲ್ಲ ಆಗೈತಿ, ದಯವಿಟ್ಟು ತಾಳ್ಮೆ ಇರ್ಲಿ. ಎಲ್ಲಾರು ನಾಳೆ 10 ಮಂದಿ ಕರ್ಕೊಂಡ್ ಬರ್ತಾರಲ್ಲ, ಕೈ ಹತ್ರ ನಾವು ಕರ್ಕೊಂಡ್ ಬರ್ಲಿಲ್ಲ ಕಬ್ಬಿಣ ಸಿಗುದಿಲ್ಲ, ಮತ್ ನನಗೆ ಸಂಬಂಧ ಇಲ್ಲ. ಮತ್ ಈಗ ಸರ 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 ತಾವ ತಮ್ಮ ವಿಶ್ವಾಸ ಇಟ್ಟು ಈ ಚಳವಳಿಯನ್ನು ನಾವು ಇಲ್ಲಿ ಮಾತ್ರ ಮುಂದುವರಿಸ್ತು, ಎಲ್ಲೂ ಕೂಡ ಅವ್ರ ರಸ್ತೆಗೆ ಹೋಗುದಿಲ್ಲ. ನಿಮಗೆ ನಾಳೆ ಏನಾದ್ರು ಸಾಯಂಕಾಲ ಮಟ್ಟ ತೀರ್ಮಾನ ಬರಲಿಲ್ಲ ಅಂದ್ರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರೀಯ ನಮ್ಮ ರೈತ ದೇವತೆಗಳು ರೆಡಿ ಇದ್ದಾರೆ. ಯಾಕಂದ್ರೆ ಅವರ ಎಲ್ಲ ಸ್ವಾಭಿಮಾನ ಇವತ್ತು ನೋಡ್ತಾರಲ್ಲಿ ರೊಟ್ಟಿನ 10 ದಿವಸದಿಂದ 1 ಲಕ್ಷ ರೊಟ್ಟಿ ತಂದು ಹೋಗಿದ್ದಾರೆ, ಒಂದು 100 ಕ್ವಿಂಟಲ್ ಅಕ್ಕಿ ಹೋಗಿದ್ದಾರೆ, ಶಿರ ಅನ್ನ ಸಾರ ಎಲ್ಲ ಕೂಡ ಅವರ ಬೇಡಂದ್ರು ಕೂಡ ತರ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವ ಇಷ್ಟ ಇಲ್ಲಿವರೆಗೆ ಸಹಕಾರ ಮಾಡಿದ್ರಿ, ತಾವೆಲ್ಲ ಚೆನ್ನಾಗಿದೆ ಅಂದ್ರೆ ನಮಗೂ ಕೊಡ್ರಿ. ಮಾಡ್ರಿ ಸರ್, ಮಾಡಿ ರೊಟ್ಟಿ ತಿಂತಾ ಇರ್ತೀರಿ ಅಷ್ಟೇ. ಇಲ್ಲ ಸರ್, ನೀವು ಊಟ ಮಾಡಿ ಹೋದ್ರಿ. ನೀವು ಈಗ ಚುನ್ನಪ್ಪರವರು ಏನೇನು ಹೇಳಿದ್ದಾರೆ, ಗುರುಜಿರವರು ಏನೇನು ಹೇಳಿದ್ದಾರೆ, ಎಲ್ಲ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ನನಗೆ ಅವ್ರು ಹೇಳಿರೋ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ. ಎಲ್ಲ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ನಂದು ಒಂದೇ ಬೇಡಿಕೆ ಇತ್ತು ಚುನ್ನಪ್ಪರವರೇ, ಬೇರೆ ಏನಿರ್ಲಿಲ್ಲ. ನಾನು ನಿಮ್ಮ ಜಿಲ್ಲಾಧಿಕಾರಿ ರೀ, ನಾನು ಎಲ್ಲಿಂದಲೂ ಬಂದಿಲ್ಲ, ನಾನು ನಿಮ್ಮ ಜಿಲ್ಲಾಧಿಕಾರಿ. ಇದು ಬರೇ ಬಾಯಿ ಮಾತಲ್ಲ, ನಾನ್ ನನ್ನ ಕೆಲಸ ಮುಖ್ಯನ ನಿಮಗೆ ತೋರಿಸಿಕೊಟ್ಟಿದ್ದೀನಿ, ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ. ಚುನಕ ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ನೋಡ್ರಿ, ಸುಬೇದಾರ್ ಯಾದಗಿರಿಂದ ಬಂದ್ರು, ಅವರು ನನಗೆ ಗೊತ್ತು ಯಾದಗಿರಿಂದ, ಅವ್ರಿಗೆ ನಾನು ಗೊತ್ತು. ಯಾಕೆ ಗೊತ್ತು? ಬೆಳಗಾವಿ ಜಿಲ್ಲೆನಲ್ಲಿ ರೈತರ ಜೊತೆ ಕೆಲಸ ಮಾಡೋ ಜಿಲ್ಲಾಧಿಕಾರಿ ಅಂತ ಅವ್ರಿಗೆ ಗೊತ್ತು, ಯಾದಗಿರಿನಲ್ಲಿ ಗೊತ್ತು, ನಮ್ಮ ರೈತರಿಗೆ ಗೊತ್ತು, ನಿಮಗೂ ಗೊತ್ತು. ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸ, ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ. ಇವರಿಬ್ಬರಿಗೂ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ. ವೇದಿಕೆ ಮೇಲೆ ಪಾಪ ಹೇಳ್ತಾ ಇಲ್ಲ ಬಿಟ್ರೆ, ಅಲ್ಲಿ ಯಾದಗಿರಿವರೆಗೂ ಗೊತ್ತಿದೆ ನಾನು ಮಾಡ್ತೀನಿ ಅಂತ. ಆದರೆ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬೀದಿ ಮೇಲೆ ರೈತರು ಏರಬಾರ್ದಂತ ನನ್ನ ಬೇಡಿಕೆ
ವಿಷಯವನ್ನು ತಾವು ಸ್ವೀಕಾರ ಮಾಡ್ತೀರಿ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಜೀವನ ಕಾಯಂ ಇದೆ. ನಿಮ್ಗೆ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಿ ಕೊಡ್ತೀನಿ ಚಿನ್ನಪ್ಪ. ಈಗ ಜಿಲ್ಲಾಧಿಕಾರಿ ಅವರಾಯ್ತು, ಎಸ್ ಪಿ ಅವ್ರ ಮೇಲೆ ಆಯ್ತು ಕೂಡ ನಾವು ಬಹಳಷ್ಟು ಕೇಳಿ ನಮ್ಗ ರೈತರ ಬೀದಿಯೊಳಗೆ ಕೂಡಬಾರ್ದು ಯಾಕಂದ್ರೆ ಭಕ್ತಿ ಪ್ರೇಮ, ಯಾಕಂದ್ರ ಅವರು ಜಿಲ್ಲಾಧಿಕಾರಿಯಾಗಿ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಕೂಡಬಾರ್ದು ಅನ್ನೋ ಭಕ್ತಿ ಐತಿ. ಆದ್ರೆ ನಮ್ಮ ಭಕ್ತಿ ಯಾಕಂದ್ರ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರ ಮೇಲೆ ನಮಗೆ ನಂಬಿಕೆ ಐತಿ. ಬೇರೆ ಕಾರ್ಖಾನೆಯವ್ರ ಮೇಲೆ ನಂಬಿಕೆ ಇಲ್ಲ. ಕಾರ್ಖಾನೆಗಳು ಹೊಂದಾಣಿಕೆ ಆಗಿರ್ಬೋದು, ನಿಮ್ಮ ಜಿಲ್ಲಾಧಿಕಾರಿ ನಿಮ್ ಜೊತೆ ಹೊಂದಾಣಿಕೆ ಆಗಿದಾರಲ್ವಾ? ಇಲ್ಲ ಸರ, ನಮ್ಮೆಲ್ಲ ನಂಬಿಕೆ ಇದು. ಯಾಕಂದ್ರೆ ಸರ ಕೇಳಿ ಕಬ್ಬು ದಯವಿಟ್ಟು ಕೇಳಿ ಸರ, ಒಟ್ಟ ದಯವಿಟ್ಟು ಚರ್ಚೆ ಬೇಡ್ರಿ. ಯಾಕಂತಂದ್ರೆ ನೀವು ಇಲ್ಲಿವರೆಗೆ ಒಳ್ಳೆ ಕೆಲಸ ಮಾಡಿರಿ. ತಮ್ಮ ನನಗೆಲ್ಲ ಗೊತ್ತು ತಮ್ಮ. ಸರ ಯಾರು ಮಾತಾಡೋರು ಯಾರು ಮಾತಾಡೋರು ಬೇರೆದವರು. ಯಾಕಂದ್ರೆ ಅದನ್ನ ತೆಲಿಗೆ ನೋಡಿ ನಾವು ಚಳವಳಿ ಮುಂದುವರಿಸ್ತು ಅಷ್ಟೇ ಮಾತ್ರ. ಉಳಿದ ಯಾವ ಮಾತಾಡಂಗಿಲ್ಲ. ಅವರ ನೋಡಿ ಯಾಕೆ ಹೇಳ್ತಾರಂದ್ರ ಅವರ ಅಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ರೈತರನ್ನ ಅನ್ನದಾತರನ್ನ ಬೀದಿ ಒಳಗೆ ಕುಣಿಸಬಾರ್ದು. ಇಷ್ಟೆಲ್ಲ ಗೊತ್ತ ಹಿಡಿದು ಒಂದು ಲೈನ್ಗೆ ಬಂದು ಸರಿ ಆಗೈತಿ. ಇನ್ನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಾಡ್ತೀನಿ ಚಿನ್ನಪ್ಪ, ನಾನು ಮಾಡೇ ಮಾಡ್ತಾರೆ. ಮತ್ತೆ ಎಸ್ ಪಿ ಸಾಹೇಬ್ರ ಡಿ ಸಿ ಸಾಹೇಬ್ರ ಬೇಕಾ ಕಾರ್ಖಾನೆಗಳು ಬಂದಿನ್ನು ಈ ಬೀದಿ ಒಳಗಾರ ಬೆಲೆ ನಿಗದಿ ಆದ್ಮೇಲೆ ತಾನೆ ನೀವೇನು ಬೇಡಿಕೆ ಐತಿ ಆ ಚರ್ಚೆ ನಿರ್ಣಯ ಆದ್ಮೇಲೆ ಚಾಲು ಮಾಡೋಣ ಅನ್ಸುವಂತ ಅವ್ರು ಕೆಲವು ವಿಚಾರಗಳನ್ನ ಹೇಳ್ತಾರ. ಆದ್ರೂ ಕೂಡ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಪರ್ಸನಲ್ ಆಗಿ. ಯಾಕಂದ್ರ ನನ್ನ ಒಳ್ಳೆತನಕ್ಕ, ನನ್ನ ಗುರುಗಳ ನಮ್ಮ ಒಳ್ಳೆತನಕ್ಕ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮ್ಗೆ ಲಾಭ ಮಾಡಕ್ಕಾಗಿ ನನಗೆ ಅತಿ ಅವರಿಬ್ಬರು ಕೂಡ ಈ ಜನರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಜೊತೆ ದೇವರಾಗಿ ಕೂಡ ನಮಗೂ ಕೂಡ ಸಹಕಾರ ಮಾಡತ್ತಾರ. ಅವರಿಂದು ಕೂಡ ಕಲಮಣಿ ಸಾಹೇಬ್ರ ಮನ್ಯಾಗ ಸಾಹೇಬ್ರ ಮನ್ಯಾಗ 9 ಮಂದಿ IAS ಅಧಿಕಾರಿಗಳಿದಾರ. ಒಬ್ಬರಿದ್ರೆ ಅಲ್ಲ, ಅದು ಅದ್ಭುತ ಶಕ್ತಿ ದೇವತೆ. ಯಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ಹಿಂಗ ಹೇಳ್ತಿದ್ರೆ ವಿಷಯನ ಮನವರಿಕೆ ಮಾಡಿ ಕೊಡ್ತಕ್ಕಂಥವ್ರು ಇದಾರ. ಇಲ್ಲಾದ್ರೂ ಅಷ್ಟ ಈ ಅಡ್ಡ ಹುಡುಗರು ಎಲ್ಲಾರು ಕೆಲಸ ಮಾಡುವಣ, ಅದೇನು ಭಯ ಇಲ್ಲ. ದಯವಿಟ್ಟು ತಾವ ಸರ್ ದಯವಿಟ್ಟು ವಿನಂತಿ ಮಾಡ್ಕೊತೀವಿ. ನನ್ನ ವಿನಂತಿ, ನಿಮ್ ಮಾತಿಗೆ ಗೌರವ ಐತಿ. ಆದ್ರೂ ಕಾರ್ಖಾನೆ ಮೇಲೆ ಇವತ್ತು ಈ ಕಬ್ಬುಗಳಿಗೆ ಒಂದು ವಿಶ್ವಾಸ ಅವ್ರು 7-10 ವರ್ಷದಿಂದ ಕಳ್ಕೊಂಡರು. ದಯವಿಟ್ಟು ತಾವು ಬೇಡ, ಯಾಕಂದ್ರ ಏನೋ ಸರ್ ನಿಮ್ಮ ನಿರೀಕ್ಷೆಗೆ ತಕ್ಕಂತ ಬೆಲೆ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಫ್ಯಾಕ್ಟರಿ ಓಪನ್ ಮಾಡಲ್ಲ. ಇಷ್ಟೆಲ್ಲ ಹೇಳಿದ ನಂತರ ನನ್ನ ಒಂದೇ ಒಂದು ಬೇಡಿಕೆಗೆ ನೀವು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಅದು ಸರಿಯಲ್ಲ. ಮತ್ತೆ ಎಲ್ಲಿ ಕೊಡ್ತೀವಿ ಚಿನ್ನಪ್ಪ ಅವರಿಗೆ ಗುರುಜಿ ಸರ್ ಇವತ್ತು ಅವರಿಗೆ ಚುನ್ನಪ್ಪರವರೇ 1 ಸೆಕೆಂಡ್. ಈಗ ಇದು ನೋಡ್ರಿ, ಇದು ಏನು ನಾನು ಏನೋ ಒಂದು ವಿಚಾರ ಹೇಳಿ ಹೋಗೋದಲ್ಲ, ಇದು ಚರ್ಚೆ. ನಾನು ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಗೋಪ್ಯ ಇಲ್ಲ. ನಾವು ಎಲ್ಲರ ಎದುರುಗಡೆ ಗೋಪ್ಯ ಚರ್ಚೆ ಇಲ್ಲ, ನಾವು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದೀವಿ. ಎಲ್ಲರೂ ಗೊತ್ತಾಗ್ಬೇಕಲ್ವಾ? ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಕಾಯಂ ಇರ್ತೀನಲ್ವಾ, ಇಲ್ಲಿ ಮಠ ಇದ್ದೀನಲ್ವಾ. ಹಂಗಿದ್ದಾಗ ನಂದು ಒಂದೇ ಬೇಡಿಕೆ, ಮಿಕ್ಕಿದೆಲ್ಲ ಬಿಡ್ತೀನಿ. ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀನಿ. ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಆಗಬಾರದು ಅಷ್ಟೇ. ನೀವು ಬಂದ್ರೆ ಕೇಳಿ ಮಾತಾಡುವ ಕೇಳಿ, ಅವ್ರು ವಿಷಯ ಕೇಳ್ಕೊಡ್ರಿ. ಒಂದು ಒಳ್ಳೆ ಮಾತು ಹೇಳ್ತೀನಿ, ವಿಷಯ ಕೇಳ್ರಿ. ಗುರುಜಿ ಬೇಕಂದ್ರೆ ನಾನು ಭೀಮಣ್ಣ
ಬೇಕಂದ್ರೆ ನಾವು ಇಲ್ಲೇ ಮಲ್ತೀವಿ, ನೀವೆಲ್ಲರೂ ದಯವಿಟ್ಟು ಬೀದಿ ಮೇಲೆ ಇರಬಾರ್ದು. ನಾವು ಮಲ್ತೀವಿ. ಸರ್ ಒಂದ್ ನಿಮಿಷ ನಿಮ್ಗೆ ಏನ್ ಬೇಕು ಎಲ್ಲ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 2 ನಿಮಿಷ ಶಾಂತ ಇರ್ತಾರೆ. ನಾ ಮಾತಾಡ್ತಾನ ನಾವು ನಿಂತು ಬಿಡ್ರಿ ಎಲ್ಲರೂ. ಒಬ್ರು ಮಾತಾಡ್ಬಾರ್ದು 2 ನಿಮಿಷ ಮಾತಾಡ್ತೀನಿ. ಶಾಂತ ಸತ್ತಮೂರು ಜಿಲ್ಲೆ ಸತ್ತಮೂರು ಅಧ್ಯಕ್ಷರಿಗೆ ಕೇಳಿದ್ರೆ ಈ ಕಡೆ ನಾನು ಇಷ್ಟೆಲ್ಲ ರೈತರ ಪರವಾಗಿ ಯಾರು ಮಾತಾಡಬಾರ್ದು, ಅದು ಮಾತಾಡೋ ಇಷ್ಟೆಲ್ಲ ರೈತರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಸನ್ಯಾಸ ಆದ್ರೂ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. 5 ಯಾರು ಮಾತಾಡಬಾರ್ದು, ಗದ್ದಲ ಹಾಕ್ಬೇಡ್ರಿ. 5 ದಿನ ಸರ್ ನನಗೆ ಕೆಮ್ಮು ಜ್ವರ ಅದ, ಇಲ್ಲೇ ಮಳಿ ಒಳಗೆ ಕುಂತೀನಿ. ನಿಮಗೂ ಆರಾಮ್ ತಪ್ಪಾಗ ನಮಗೆ ಸಹಕಾರ ಕೊಟ್ರಿ, ಅಭಿಮಾನದ ಹೃದಯಪೂರ್ವಕ ಹೆಮ್ಮೆ ಅದ ಸರ್. ಒಂದು ವಿಷಯ, ಈ ಫ್ಯಾಕ್ಟರಿಯವರು ಬಹಳ ಮಂಡತನ ಅದ ಸರ್. ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರ ನನ್ನ ಕಿಶಾಗಿಂದ ₹1 ಸಹಿತ ಸಂಗಲ್ ಸರ. ಇಷ್ಟು ಲಕ್ಷ ಮಂದಿ 4 ದಿನ ಊಟ ಮಾಡಾಕತ್ತಾರ. ನಿಮಗ ನಾ ಕೈ ಮುಗಿದು ಕೇಳ್ಕೊತೀನಿ ಸರ್. SP ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರೆಷರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ. ನಾವು ಗುರ್ಲಾಪುರ ಕ್ಲಾಸ್ ನೊಳಗ ಇದು ಹೋರಾಟ ಮುಂದುವರಿತು, ತಪ್ಪು ತಿಳ್ಕೊಬೇಡ್ರಿ. ನಾವು ಶಕ್ತಿ ಮಾತಾಡಬಾರ್ದು. ನಮ್ಮದು ಶಕ್ತಿ ಇಲ್ಲಿ ಪ್ರದರ್ಶನ ಶಾಂತ ರೀತಿ ಇರ್ತೈತೆ. ನಿಮ್ ಮ್ಯಾಗ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನ ಪ್ರೆಷರ್ ಹಾಕೊಂಡು ಅಧಿಕಾರ ಬಳಕೆ ಮಾಡ್ಕೊಂಡು ನಮ್ಮ ಸಲುವಾಗಿ ಪ್ರಯತ್ನ ಮಾಡ್ಸರ. ನಮಗ ನೀವೇ ದೇವರು. ನಾಳೆ ಸಾಯಂಕಾಲ ಅವರ 3200 ಬಂದ್ ನಿಂತಾರಲ್ಲ, ನಾವು ಕೇಳಿದ್ದು 3500. ಇಲ್ಲೇ ಸರ್ಕಲ್ ಸಾರ್ವಜನಿಕವಾಗಿ ನಾವೊಂದು ಸ್ವಲ್ಪ ಇಳಿತೀವಿ, ಅವ್ರೊಂದು ಸ್ವಲ್ಪ ಪೂರ ಇರಲಿ, ಮುಗಿಸ್ಕೊಂಡ್ಬಿಡು. ಇಷ್ಟ. ಇದು ಜಿಲ್ಲಾಧಿಕಾರಿ ತಮ್ಮೆಲ್ಲರ ಪರ ವಿನಂತಿ ಮಾಡ್ಕೊಳ್ತೀನಿ. ನಾವು ಇಲ್ಲೇ ಮಲ್ಕೊಂತೀವಿ, ನಾಳೆ ಇರ್ತೀವಿ. ನೀವೇನು ಪ್ರೆಷರ್ ಹಾಕೊಂಡು ಬರ್ತೀರಲ್ಲ ಅದನ್ನ ನಾವು ಒಪ್ಕೊಂತೀವಿ. ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು. ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ, 10 ವರ್ಷ ಇರಲಾರ್ದಂತ ನಂಬಿಕೆ ಬಿರ್ಲಾಪುರ ಕ್ರಾಸ್ದಾಗ ಚುನಾವಣೆಗ ನನಗ ರಾಜ್ಯ ಕೊಟ್ಟೈತ್ರಿ. ಅದಕ್ಕೆ ವಿಶ್ವಾಸ ಮ್ಯಾಗ ನೀವೆಲ್ಲರ ಕೈ ಮುಗಿ ಕೇಳ್ಕೊಂತೀವಿ. ನಾಳೆ ಇಲ್ಲೇ ಮುಗಿಸ್ಕೊಂಡು ಹೋರಾಟ ಮುಂದುವರಿತ. ಈಗ ಚಳವಳಿ ಮುಂದುವರೆದಿತ್ತು. ಅದಕ್ಕೆ ಮುಲಾಜಿಲ್ಲ. ಅವರು ಕೂಡ ವಿಚಾರಣ ಸಂಕೀರ್ಣ ಯಾಕಂತಂದ್ರ ಅವರ ಅಧಿಕಾರಿಯಾಗಿ ಕೇಳ್ಕೋಬೇಕಾದ ತೀರ್ಮಾನ ಐತಿ. ಇವತ್ತು ಗುರುಗಳು ಚರ್ಚೆ ಬೇಡ ಸರ. ದಯವಿಟ್ಟು ನಿಮಗ ಅವರ ಒಪ್ಪಿಗೆ ಬೇಕು ನೋಡ್ರಿ. ನಾಳೆ ನೀವು 50 ಮಂದಿನ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ರಿ. ತಮಗೆಲ್ಲರಿಗೂ ಧನ್ಯವಾದ. ಬಹಳಷ್ಟು ಫ್ಯೂಚರ್ ಮಾಡಕ್ಕಾದ್ರಪ್ಪ ಅಂದ್ರೆ ನಿಮ್ಮ ಅನುಮಾನ ಬರ್ತಾರೆ. ನಾವು ಸಾಯ್ತು ನಿಮ್ಮ ಉದ್ಧಾರ ಮಾಡಕ್ಕಾಗಿ ನಮ್ಮ ಪ್ರಾಣ ಕೊಡತ್ತು. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನೀವು ರೆಡಿ ಆಗ್ರಿ. ₹900 ಲಕ್ಷ ಮಂದಿ ಸೇರಿ ನಾಳೆ 10 ಮಂದಿ ಬಂದ್ರೆ 10 ಲಕ್ಷ ಮಂದಿ ಆಗ್ತಾರೆ ಸೇರ್ಬೇಕಷ್ಟೇ. ತಮ್ಮೆಲ್ಲರಿಗೂ ಕೂಡ ಮನೆಗಳಿಗೆ 10 ಮಂದಿ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು. ತಮಗೆಲ್ಲ ವಿಶೇಷವಾಗಿ ಧನ್ಯವಾದ. ಜಿಲ್ಲಾಧಿಕಾರಿಯವರು ಮತ್ತು SP ಅವರು ನಮ್ಮ ಎಲ್ಲ ವಿಚಾರನ ಇಲ್ಲಿವರೆಗಿನ ಪ್ರಯತ್ನ ಮಾಡ್ಕೊಳಕ ಈಗ ₹200 ಅಂತ ಬಂದಿಟ್ಟರು. ಅದನ್ನ ₹400 ತೇರ್ಲಿಕ್ಕೆ ನಾವು ಅಪ್ಲೈ ಮಾಡಿದೆವು. ಅದನ್ನ 100% ಯಶಸ್ವಿ ಮಾಡ್ತಾ ಇದ್ದು ಕೂಡ ಗಮನಿಸಿ ಇಟ್ಕೊಂಡು ಧನ್ಯವಾದ. ಎಲ್ಲರೂ ನಾಳೆ ಭಾರತ ಯಾರ್ಯಾರು ಎಲ್ಲರ ಮುಂಜಾನೆ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಭಾರತೀಯ ಮುಂದುವರೆದ ಹೋರಾಟ. ಈ ಹೋರಾಟಕ್ಕೆ ಬಹಳ ಲಕ್ಷ ನಾವುಗಳು ಕೂಡ ಇಂತಿತ 10 ಜನ ಬಹುವಾಗಿ 10 ಜನ ಕರ್ಕೊಂಡು ಬರ್ಬೇಕು. ಇದೇ ರೀತಿಯಾಗಿ ರೈತರ ದಿನ ಹೋರಾಟದಲ್ಲಿ ಬಹಳಷ್ಟು ಜನ ಇವತ್ತು ಗುಣಮುಖತರು ಇವತ್ತು ಹೆಚ್ಚಾಗಿ ನಮ್ಮ ರೈತರ ಹಂತವನ್ನು ಬಂದಿದ್ರಲ್ಲಿ. ಇದೇ ರೀತಿಯಾಗಿ ನಮ್ಮ ಬೆಳೆ ನಿಗದಿ ಆಗುವವರಿಗೆ ನಮ್ಮ ಬೆಳೆ ನಿಗದಿ ಆಗುವವರಿಗೆ ನಾವು ಇಲ್ಲಿ ಹೋಗಾಗಿಲ್ಲ ಬಿಟ್ಟ
ಡಿಸಿ ಅವರು ನಮ್ಮ ಗುರುಜಿ ಆಗಿರ್ಬೋದು ಅಧ್ಯಕ್ಷರಾಗಿ ಒಂದು ಮನವರಿಕೆ ಮಾಡಿಕೊಟ್ಟಾರೆ. ಈಗ ನಾವಿಟ್ಟಂತ ನಿರೀಕ್ಷೆ, ನಾವಿಟ್ಟಂತ ಒಂದು ಗುರಿ ಇವತ್ತು ಆ ಬೇಡಿಕೆ ಈಡೇರಬೇಕು. ಆ ಬೇಡಿಕೆ ಈಡೇರಾಗಿ ನಾವು ಹುಡುಗಿಲ್ಲ ಅನ್ನೋದು ಈ ವೇದಿಕೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿದಾಗೈತಿ. ಈಗ ಅವರು ಕೂಡ ಸಾಕಷ್ಟು ಪ್ರಯತ್ನ ಕಾರ್ಖಾನೆಗಳು ಮಾಡತ್ತಾರೆ. ಕಾರ್ಖಾನೆಗಳಲ್ಲಿ ದಯವಿಟ್ಟು ಯಾರು ಮಾಡಿದ ಅವಕಾಶ ಹೊಸಬು ಸಾಹೇಬ್ರಿಗೆ ಅವರಿಗೆ ನಿಮ್ಮ ಅನುದಾನ ನಿಮ್ಮ ಕೈಯಾಗೈತೆ, ನನ್ನ ಕೈಯಾಗಿಲ್ಲ. ನೀವು ನಾವು 10 ಲಕ್ಷ ಮಂದಿ ಸೇರಿಪ್ಪ ಅಂದ್ರೆ ನಿಮ್ಮ ಬೇಡಿಕೆ ಇರ್ತೈತೆ. ಇಲ್ಲ ಅಂದ್ರೆ ಅವ್ರ ಅನುದಾನ ನಿಮ್ಗೆ ನನ್ನಲ್ಲ, ನನ್ನ ಗುರುಗಳಲ್ಲ, ನಿಮ್ಮ ಆವಾಜ್ನಲ್ಲ ಇವತ್ತು ಅವ್ರು ಯಾರು ಹೇಳ್ಬೇಕು ನಮ್ಗೆ ಅತಿ ಅವರ ಯಾವ ಆತ್ಮೀಯತೆ ನಾಳೆ 10 ಲಕ್ಷ ಮಂದಿ ಸೇರಿ ಈ ರಾತ್ರಿ ಸರ್ ಒಂದು ನಿಮಿಷ ಹಾಕಿದ್ದೀನಿ ನಾನು ಯಾವ ಆಗ ಒಂದು ನಿಮಿಷ ಓಕೆ ರಿಯಲ್ಮಿ 13 ಕ್ಲಾರಿಟಿ ಇದೆ ನೋಡಿದ್ದೀರಿ ಸರ್ ಒಂಚೂರು ಇದನ್ನು ಮಾಡಲಣ್ಣ ನಮ್ಮ ಮಾರ್ಕೆಟ್ 11,000 ರೂಪಾಯಿ ರೊಕ್ಕ ಕೊಟ್ಟರು. ಇದು ನಾಯ್ಸ್ ಕ್ಯಾನ್ಸಲೇಷನ್
ಇಟ್ ಈಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಷ್ಟೇ ಕ್ಯಾನ್ಸಲ್ ಆಗುತ್ತೆ ಮ್ಯೂಟ್ ಇಲ್ಲ ಇವರು ಪವರ್ಟಿಗಾರನ ಎಲ್ಲರೂ ಬಂದಾರ ಸುದ್ದಿ ಮಾಡಿ ಎಲ್ಲರೂ ಅದೇ ಪ್ರಶ್ನೆ ಇದ್ದಿದೆ